ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ KPSC ಒಂದು ಮಹತ್ತರ ಡಿಸಿಷನ್ ತೊಗೊಂಡಿದ್ರೆ. ಸೊ KPSC ವತಿಯಿಂದ ಎಲ್ಲರೂ ಯಾರ್ಯಾರು KPSC ಮತ್ತು KE ಎಕ್ಸಾಮ್ಗಳನ್ನು ಬರೀತಿರೋ ಸೊ ಅವ್ರು ಒಂದು ಸ್ವಲ್ಪ ಲಕ್ಷ್ಯದಲ್ಲೇ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇದು. ಸೊ ಸಿಂಪಲ್ ಅನಿಸುತ್ತೆ, ಬಟ್ ಏನಪ್ಪ ಅಂದರೆ ಸಿಲ್ಲಿ ಕೂಡ ಅನಿಸುತ್ತೆ ಕೆಲವೊಂದು ಸಲ. ಸೊ ಬಟ್ ಏನಪ್ಪ ಅಂತಂದರೆ ಇಲ್ಲಿ ಮೇನ್ ಮಿಸ್ಟೇಕ್ ಮಾಡಿ ಬರ್ತಾರೆ ನಮ್ಮ ಸ್ಟೂಡೆಂಟ್ಸು ಏನು ಬರೆಯುವಾಗ. ಸೊ ಇದೊಂದು ಮಿಸ್ಟೇಕ್ ಮಾಡಿ ಬರ್ತಕ್ಕಂಥದ್ದು. ಮತ್ತು ಅಡ್ವಾನ್ಸ್ ಏನಪ್ಪ ಅಂದರೆ ಆ ಹಾಲ್ ಟಿಕೆಟನ್ನು ಓದ್ಕೊಂಡಿರೋಂಗಿಲ್ಲ. ಸೊ ಯಾವ ರೀತಿಯಾಗಿ ನಾವು ಹೋಗಬೇಕು, ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನೆಗ್ಲಿಜೆನ್ಸಿ ತುಂಬ ಮಾಡಿರ್ತೀರಿ. ಸೊ ಅಲ್ಲಿ ಹೋಗಿ ಮಿಸ್ಟೇಕ್ ಮಾಡಿರ್ತೀರಿ. ಸೊ ಬಟ್ ಇಲ್ಲಿ ಏನಪ್ಪ ಅಂದರೆ ಅದು ಖಂಡಿತವಾಗಿ ಇಷ್ಟು ದಿನ ಏನಿತ್ತು ಅಂತಂದರೆ ಕೆಲವೊಂದಿಷ್ಟು ಜನ ತುಂಬ ಕನ್ಫ್ಯೂಸಲ್ಲಿ ಇರ್ತಿದ್ರು. ಸೊ ನಾವು ಎಕ್ಸಾಮ್ದಲ್ಲಿ ಅಥವಾ OMR ಸೀಟ್ನಲ್ಲಿ ಬ್ಲೂ ಪೆನ್ ಬಳಸಬೇಕು, ಯಾವ ಪೆನ್ನನ್ನು ಬಳಸಬೇಕು, ಬ್ಲೂ ಅಥವಾ ಬ್ಲ್ಯಾಕ್ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಗೊಂದಲ ತುಂಬ ಇರ್ತಿತ್ತು. ತುಂಬ ಜನ ಏನು ಮಾಡ್ತಿದ್ರಿ, ಸೊ ಬ್ಲ್ಯಾಕನ್ನು ಹೆಚ್ಚಾಗಿ ಒಯ್ತಿದ್ರಿ. ಸೊ ನಿಬ್ಬು ದಪ್ಪ ಇರೋದನ್ನು ಒಯ್ತಿದ್ರಿ. ಸೊ ರೌಂಡ್ ಮಾಡೋದಕ್ಕೆ ಅದೇ ರೀತಿಗೆ ತುಂಬ ಜನ ಬ್ಲೂ ಅನ್ನೋ ಇದು ಮಿಸ್ಟೇಕ್ ಕೂಡ ಮಾಡ್ಕೊಂಡು ಬಂದಿದ್ದೀರಿ. ಬಟ್ ಇವಾಗ ಏನಪ್ಪ ಅಂತಂದರೆ ಇಲ್ಲಿ ಒಂದು ಇದು ಕಳಿಸಿದ್ದಾರೆ ಅವರು, ಏನಪ್ಪ ಅಂದರೆ ಅಫಿಷಿಯಲ್ ಆಗಿ. ಸೊ ಇದೇ ಪೆನ್ನನ್ನು ನೀವು ಕಂಪಲ್ಸರಿಯಾಗಿ ಬಳಸಬೇಕಂತ ಒಂದು ಘೋಷಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸೊ ಇದು ತುಂಬ ಜನರಿಗೆ ಗೊತ್ತಿರಲ್ಲ ಸ್ನೇಹಿತರೆ, ಆದಷ್ಟು ಅದಕ್ಕೋಸ್ಕರನೇ ಹೇಳಕ್ಕೆ ಬಂದಿದ್ದೀನಿ. ಮತ್ತೇನಪ್ಪ ಅಂತಂದರೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ಯಾರ್ಯಾರು ಎಕ್ಸಾಮ್ ಬರೀತಾ ಇರ್ತಾರೋ ಸೊ ಅವರು ಈ ಒಂದು ಪೆನ್ನನ್ನು KPSC ಆಗಲಿ KE ಅದಾಗಲಿ ಸೊ ಈ ಪೆನ್ನನ್ನು ಬಳಸೋದನ್ನು ತಲೆಯಲ್ಲಿ ಇಟ್ಕೊರ್ಲಿ. ಇಲ್ಲಿ ನೋಡಿರಿ ಏನು ಕೊಟ್ಟಿದ್ದಾರೆ ನೋಡ್ರಿ. ಕರ್ನಾಟಕ ಲೋಕಸೇವಾ ಆಯೋಗವು ಪ್ರಸ್ತುತ ನಡೆಯುತ್ತಿರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಭ್ಯರ್ಥಿಗಳಿಗೆ ಕಪ್ಪು ಬಾಲ್ ಪಾಯಿಂಟ್ ಪೆನ್ನಿಂದ ಪರೀಕ್ಷೆಯನ್ನು ಬರೆಯಲು ಸೂಚನೆಗಳನ್ನು ನೀಡಲಾಗಿರುತ್ತದೆ. ಸದರಿ ಸೂಚನೆಯನ್ನು ಮಾರ್ಪಡಿಸಲಾಗಿದ್ದು, ಅಂದರೆ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನನ್ನು ಬಳಸ್ರಿ ಅಂತ ಎಲ್ಲ ಕಡೆ ಹೇಳಿದರು KPSCದವರು. ಬಟ್ ಇವಾಗ ಏನಪ್ಪ ಅಂತಂದರೆ ದಿನಾಂಕ 16 ಫೆಬ್ರವರಿ 16ರಿಂದ ನೋಡಿರಿ ಡೇಟನ್ನು ಕೂಡ ನೆನಪಿಟ್ಕೊಳ್ರಿ. ಫೆಬ್ರವರಿ 16ರಿಂದ ನಡೀತಕ್ಕಂಥ ಆಯೋಗ KPSC ವತಿಯಿಂದ ನಡೀತಕ್ಕಂಥ ಮುಂದಿನ ಎಲ್ಲ ಪರೀಕ್ಷೆಗಳಲ್ಲಿ ಬರೆಯಲು ಕಪ್ಪು ಬಾಲ್ ಪಾಯಿಂಟ್ ಬದಲಾಗಿ ಕಡ್ಡಾಯವಾಗಿ ನೀಲಿ ಬಣ್ಣದ ಬಾಲ್ ಪಾಯಿಂಟ್ ಪೆನ್ನನ್ನು ಬಳಸಬೇಕು ಅಂತ ಕೊಟ್ಟಿದ್ದಾರೆ. ನೋಡಿರಿ, ಕಡ್ಡಾಯವಾಗಿ ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಏನಾದರೂ ಸಿಂಪಲ್ಲಾಗಿ ಹೇಳಿದರೆ ನಾವು ನೆಗ್ಲಿಜೆನ್ಸಿ ಮಾಡ್ತಿದ್ವಿ. ಬಟ್ ಕಡ್ಡಾಯವಾಗಿ ಅಂತ ಕೊಟ್ಟಂಥ ಸಮಯದಲ್ಲಿ ನೀವೇನಾದರೂ ಅಪ್ಪಿತಪ್ಪಿ ಬ್ಲ್ಯಾಕ್ ಬಾಲ್ ಪಾಯಿಂಟನ್ನು ಯೂಸ್ ಮಾಡಿದರೆ ಸೊ ನಿಮ್ಮ ಒಂದು OMR ಸೀಟ್ ರೀಡ್ ಆಗಲ್ಲ ಸ್ನೇಹಿತರೆ. ಸೊ ಅಂದರೆ ನೀವು ಇನ್ವ್ಯಾಲಿಡ್ ಆಗ್ತೀರಾ ಅಫಿಷಿಯಲ್ ಆಗಿ. ಸೊ ಅದಕ್ಕೋಸ್ಕರ ನೀವು ಬ್ಲೂ ಪೆನ್ನನ್ನು ತೆಗೆದುಕೊಂಡು ಹೋಗೋದ್ರಲ್ಲಿ ಲಕ್ಷ್ಯ ಇರಲಿ. ಸೊ ಬ್ಲೂ ಪೆನ್ನನ್ನು ಬಳಸೋದನ್ನು ತಲೆಯಲ್ಲಿ ಇಟ್ಕೊಳ್ರಿ. KPSCದವ್ರು ಹೇಳ್ತಕ್ಕಂಥದ್ದು ನೀವು ಅಫಿಷಿಯಲ್ ಆಗಿ ಬ್ಲೂ ಪೆನ್ನನ್ನು ಮಾತ್ರ ಬಳಸಬೇಕು. ಅದು ಯಾವಾಗಿಂದ ಫೆಬ್ರವರಿ 16ರಿಂದ ನಡೀತಕ್ಕಂಥ ಎಲ್ಲ ಪರೀಕ್ಷೆಗಳಲ್ಲಿ ಬ್ಲೂ ಪೆನ್ನನ್ನು ಬಳಸ್ತಕ್ಕಂಥದ್ದು. ಸೊ ಅದನ್ನು ಅವರು ಒಂದು ನೋಟಿಫಿಕೇಶನ್ ಕೊಟ್ಟಿದ್ದರು. ಸೊ ಅದರ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮತ್ತು ಇದೇ ರೀತಿಯಾಗಿ ಸಣ್ಣದೇ ಇರಲಿ ದೊಡ್ಡದೇ ಇರಲಿ ಸೊ KPSCದವರಾಗಲಿ ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಾದರೂ ಹೊಸ ನೋಟಿಫಿಕೇಶನ್ ಆಗಲಿ ಏನಾದರೂ ಬಂದರೆ ನಮ್ಮ ಚಾನಲ್ನಲ್ಲಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹೇಳ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಹೊಸದಾದ್ರು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ. ಮತ್ತು ಡಿಸ್ಕ್ರಿಪ್ಷನ್ ಇರತಕ್ಕಂಥ ನಮ್ಮ ಚಾನಲ್ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಆದಷ್ಟು ಏನಾದರೂ ಡೌಟ್ ಇದ್ದರೂ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಅಲ್ಲಿ ನಂದು ಅಫಿಷಿಯಲ್ ಅಂದರೆ ನಾನು ಮೇನ್ ಇದು ಸಿಗುತ್ತೆ, ಅಕೌಂಟ್ ಸಿಗುತ್ತೆ. ಅಲ್ಲಿ ಕೂಡ ನೀವು DM ಮಾಡಿದರೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ. ಸೊ ತುಂಬ ಜನ ಪಾಸಿಟಿವ್ ಇದನ್ನು ಕೂಡ ಕೊಡ್ತಾ ಇದ್ರಿ. ಸೊ ನಿಮಗೆಲ್ರಿಗೂ ಧನ್ಯವಾದಗಳು. ಮತ್ತು ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಡೈಲಿ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.